ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರಿಗೋಸ್ಕರ ಸಿನಿಮಾ ನೋಡ್ಬೇಕು ಕನ್ನಡಿಗರಷ್ಟೇ. ಗೀತು ಮೋಗನ ಮರ್ತುಬಿಡಿ. ಮೂವಿ ಎಲ್ಲಿ ಸ್ಟಾರ್ಟ್ ಆಯಿತು ಎಲ್ಲಿ ಮುಗೀತು ಅಂತಲೇ ಗೊತ್ತಾಯ್ತಾ ಇಲ್ಲ. ಚೆನ್ನಾಗಿದೆ. ತುಂಬಾ ಕಷ್ಟ ಇದೆ ಫಿಲಮ್ ನೋಡಕ್, ತುಂಬಾ ಕಷ್ಟ ಇದೆ. ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಸ್ವಲ್ಪ ಡಲ್ಲು, ತುಂಬಾ ಕಿರ್ಚಾಟ ಜಾಸ್ತಿ. ಬ್ಲಾಕ್ ಬಸ್ಟರ್ ಫ್ಲಾಪ್ ಸರ್, ಚೆನ್ನಾಗಿಲ್ಲ ಸರ್. ಸೂಪರ್ ಬಾಲಿವುಡ್ ಎಲ್ಲ ಫೇಲ್ ಇದ್ರ ಮುಂದ. ಸೂಪರ್ ಮೂವಿ, ಸೂಪರ್. ಹ್ಯೂಜ್ ಡಿಸಪಾಯಿಂಟ್ಮೆಂಟ್ ಸರ್. ತುಂಬ ಗಿಲ್ಟ್ ಆಗ್ತಿದೆ ಮೂವಿ. ಗಿಲ್ಟ್ ಮೂವಿ ಜಾಸ್ತಿ. 3 ವರ್ಷ ಅಲ್ಲ, ಇನ್ನೂ ಮುಂದಕ್ಕೆ ಹೋಗಿದ್ರು ಚೆನ್ನಾಗಿಲ್ಲ. ಸಿನಿಮಾ ಸೈಕ್ ಆಗಿದೆ. ನೋಡಬೇಕಾಗಿರೋದು ರಾಕಿಂಗ್ ಸ್ಟಾರ್ ಅವರ ಆ್ಯಕ್ಟಿಂಗ್ ಚಿಂದಿ ಆಗಿದೆ. ಆ್ಯಕ್ಟಿಂಗ್ ನೋಡಿ, ಮತ್ತು ಸಸ್ಪೆನ್ಸ್ ಇದೆ, ಗೊತ್ತಾಗಲ್ಲ ಮೂವಿ ಕೊನೆವರೆಗೂ ನೋಡಿ ಲೈಕ್ ಡಿಫ್ರೆಂಟ್ ಏನೋ ಒಂದು ಮಾಡಿದ್ದಾರೆ. ಆ್ಯಕ್ಟಿಂಗ್ ಮಾತ್ರ ಸೈಕ್ ಆಗಿದೆ. ನೋಡಿ ಬಂದು ಥಿಯೇಟ್ರಿಗೆ ಬಂದುಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿ ಕೊನೆವರೆಗೂ ನೋಡಿ. ಒಂದೇ ಪದದಲ್ಲಿ ಹೇಳ್ಬೇಕಂದ್ರೆ ಅಣ್ಣ, ಚಿತ್ರ ಹಿಂಸೆ ಅಣ್ಣ. ಕಲ್ಪನೆ ಇಲ್ಲದ ಫ್ಯಾಮಿಲಿ ನೋಡೋಂಗಿಲ್ಲ. ಚೆನ್ನಾಗಿದೆ. ಆ್ಯಕ್ಚುಲಿ ರಾಕಿಂಗ್ ಸ್ಟಾರ್ ಪರ್ಫಾರ್ಮೆನ್ಸ್ ಭಾಳ ಚೆನ್ನಾಗಿದೆ. ಬಟ್ ಏನಂದರೆ ಹಾಲಿವುಡ್ ಅವರು ಇಂಗ್ಲೀಷ್ ಫಿಲಿಮ್ ತೆಗಿಯೋದು ಮರ್ತೋಗಿದ್ದಾರೆ. ಅದನ್ನು ಗೀತಾ ಮೋಹನ್ ದಾಸ್ ಅವ್ರು ತೆಗಿಯೋಕ್ಕೆ ಹೋಗಿದ್ದಾರೆ. ಬಟ್ ಫುಲ್ ಕನ್ಫ್ಯೂಷನ್ ಮಾಡಿದ್ದಾರೆ. ಜನಗಳಿಗೆ ಅರ್ಥ ಆಗಬೇಕು, ನಮಗಂತೂ ಸದ್ಯಕ್ಕೆ ಅರ್ಥ ಆಗಿಲ್ಲ. ಬಟ್ ರಾಕಿಂಗ್ ಸ್ಟಾರ್ ಪರ್ಫಾರ್ಮೆನ್ಸು ಲೋಕಲಿಂದ ಗ್ಲೋಬಲ್ ಲೆವೆಲ್ಗೆ ಹೋಗಿದೆ. ಕೆಲವರು ಗ್ಲೋಬಲ್ ಸ್ಟಾರ್ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾರೆ. ಬಟ್ ರಾಕಿಂಗ್ ಸ್ಟಾರ್ ಗ್ಲೋಬಲ್ ಸ್ಟಾರ್ಗೆ ಒಂದು ಮೀನಿಂಗ್ ತಂದಿದ್ದಾರೆ. ಹ್ಯಾಟ್ಸ್ ಟು ರಾಕಿಂಗ್ ಸ್ಟಾರ್ ಯಶ್. ಥ್ಯಾಂಕ್ ಯು. ಟೈಮ್ ಪಾಸ್ ಮಾಡಿದ್ದಾರೆ ಫಿಲಮ್ ಇದು ಅಷ್ಟೇ. ಡ್ಯಾಡೀಸ್ ಹೋಮ್ ಚೆನ್ನಾಗಿದೆ. ಸೂಪರ್ ಸರ್. ಹಾಲಿವುಡ್ ರೇಂಜ್ ಅಷ್ಟಂಗಿದೆ ಸಿನಿಮಾ. ಹಾಲಿವುಡ್ ಲೆವೆಲ್ ಬೇಕಿಂಗ್ ಇದೆ. ಮೂವಿ ಸೂಪರ್ ಆಗಿದೆ ಸರ್, ತುಂಬ ಚೆನ್ನಾಗಿದೆ. ಕನ್ನಡ ಮೂವಿನೂ ಚೆನ್ನಾಗಿ ಬಂದಿದೆ, ನೋಡ್ಬೋದು. ಗೊತ್ತಾಗ್ತಿಲ್ಲ ಸರ್ ಏನು. ಡ್ಯಾಡೀಸ್ ಹೋಮ್ ಏನು ಹೇಳಂಗಿಲ್ಲ. ಗಾಡಿ ಮನೆಗೆ ಹೋಗ್ಬಿಟ್ಟ. ಕ್ಲೈಮ್ಯಾಕ್ಸ್ ಸಖತ್. ಪರವಾಗಿಲ್ಲ, ಚೆನ್ನಾಗೈತೆ, ಒಂದ್ಸಲ ನೋಡ್ಬೋದು ಅಷ್ಟೇ. ಇಲ್ಲ ಸೆಕೆಂಡ್ ಹಾಫ್ ಬೋರ್. ಚೆನ್ನಾಗಿದೆ ಬ್ರದರ್, ನೋಡ್ಬೋದು, ಬನ್ನಿ ನೋಡ್ಬೋದು. ಸಖತ್ತಾಗಿದೆ, ಚೆನ್ನಾಗಿದೆ. ಟಾಕ್ಸಿಕ್ ಮೂವಿ, ಟಾಕ್ಸಿಕ್. ಸೂಪರ್. ಚೆನ್ನಾಗಿದೆ ಅಣ್ಣ. ಟಾಕ್ಸಿಕ್ ಥರ ಇಲ್ದೇನೆ ಯಾವ ಥರ ಇರುತ್ತೆ, ಬಾಸ್ ಥರ ಇಲ್ಲ. ಚೆನ್ನಾಗಿದೆ. ಚೆನ್ನಾಗಿದೆ. ಜೈ ಯಶ್ ಬಾಸ್. ಚೆನ್ನಾಗಿದೆ. ಆ್ಯಕ್ಟಿಂಗು ಚೆನ್ನಾಗಿದೆ. ನೋಡಿದ್ರೆ ಫಸ್ಟ್ ಹಾಫ್ ಮಾತ್ರ ನೋಡ್ಬೇಕು, ಸೈಕ್ ಆಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಚೆನ್ನಾಗಿದೆ. ಮ್ಯೂಸಿಕ್ ಹೇಗಿದೆ? ಚೆನ್ನಾಗಿದೆ ಬ್ರೋ. ಮೂವಿಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟವ್ರೆ. ಮ್ಯೂಸಿಕ್ ಹೇಗಿದೆ? ರವಿ ಬಸ್ರು ಅನ್ಸಲ್ಲ ನಿಮಗೆ, ಇದು ಹ್ಯಾನ್ಸ್ ಜಿಮ್ಮರ್ ಅನ್ಸುತ್ತೆ. ಹಾಲಿವುಡ್ ಹೇಗೆ ಸಿನಿಮಾ? ಬ್ರ್ಯಾಡ್ ಪೆಟ್ ಮ್ಯೂಸಿಕ್ ಬೂಜಿ ಬೆಸ್ಟ್. ಹಾಲಿವುಡ್ ರೇಂಜ್ ಬ್ರೋ. ಚೆನ್ನಾಗಿದೆ. ಯು ನೋ ಮೈ ಇಂಗ್ಲೀಷ್ ಬಿಫೋರ್ ಯಾ. ಅಚ್ಚಬಲ್. ಹೇಗೆ ಸಿನಿಮಾ? ಮೂವಿ ಓಕೆ, ಚೆನ್ನಾಗಿದೆ. ನೆಕ್ಸ್ಟ್ ಶೋಗೆ ಕಂಪ್ಲೇಂಟ್ ನೋಡಬೇಕು. ಪರವಾಗಿಲ್ಲ ಬ್ರೋ, ಪರವಾಗಿಲ್ಲ. ಎ ಸೈಡ್ ಪೇರ್ ಕೊಟ್ಟಿದ್ದಾರೆ, ವರ್ಕೌಟ್ ಆಯ್ತಾ? ಏನೋ ನೋಡಿ ನೀವೇ ಹೇಳಿ, ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ. ಚೆನ್ನಾಗೈತೆ. ಡಿಸಪಾಯಿಂಟ್ ಅಲ್ಲ, ಏನೂ ಇಲ್ಲ ನಾ ಮೂವಿಲಿ. ಎ ಸರ್ಟಿಫಿಕೇಟೇ ಓಕೆನೆ, ಬಟ್ ಡಿಸಪಾಯಿಂಟ್ ಮೂವಿ ಏನಿಲ್ಲ. ಫಸ್ಟ್ ಹಿಡಿದಿದ್ದ ತಕ್ಷಣ ಲಾಸ್ಟ್ ತನಕ ಬಾಟಲ್ ಹಿಡಿತಾ ಇದೆ. ಚೆನ್ನಾಗಿಲ್ಲ ಸರ್.
ಸರ್ ಇಲ್ಲ ಸರ್ ಮೋಸ ಮಾಡ್ಬಿಟ್ರು ಡಿಪ್ರೆಷನಲ್ಲಿ ಹೋಗ್ಬಿಟ್ರು ಡಿಪ್ರೆಷನಲ್ಲಿ ಹೋಗ್ಬಿಟ್ರು ಅದಕ್ಕೆ ಡಿಪ್ರೆಷನ್ ಹೋಗ್ಬಿಟ್ಟವ್ರೆ ಡಿಪ್ರೆಷನ್ಗೆ ಹೋಗ್ತೀರಾ ಫಿಲಮ್ ನೋಡ್ಬೇಡ್ರಿ ಸೂಪರ್ ಆಗಿತ್ತು ನಿಜವಾಗ್ಲೂ ಸೂಪರ್ ಆಗಿತ್ತು ಹೋಗ್ಬಿಡಿ ಬ್ರೋ ಚೆನ್ನಾಗಿಲ್ಲ ಅಸಲ್ ಚೆನ್ನಾಗಿಲ್ಲ ಬ್ರೋ ಔಟ್ರೈಟ್ ಡಿಸಾಸ್ಟರ್ ಸರ್ ಚಿಡಿ ಆಗ್ತದೆ ನೀವೇ ಹೋಗಿ ನೋಡಿ ಸರ್ ಚಿಡಿ ಆಗ್ತದೆ ನೀವೇ ಹೋಗಿ ನೋಡಿ ಸಾಕು ಸರ್ ಸರ್ ಫಿಲಮ್ ಹೋಗಿದ್ರು ಯಾರು ಹೇಳ್ತಾನೆ ಇಲ್ಲ ಹಂಗಿದೆ ಫಿಲಮ್ ಎಲ್ಲ ಎಂಡು ಯಾರು ಯೋಚನೆನೂ ಮಾಡೋಕ್ಕಾಗಲ್ಲ ಏನಂತ ಅರ್ಥನೂ ಆಗೋಕ್ಕಾಗಲ್ಲ ಫಿಲಮ್ ನೋಡಿದ್ರೆ ಮಾತ್ರನೇ ತಿಳಿಯೋದಷ್ಟೇ ನನ್ನ ಚಾನೆಲ್ ಪಿಕ್ಚರು ಆ್ಯಕ್ಟಿಂಗ್ ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿಲ್ಲ ನಿಮಿಷ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸಖತ್ತಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಬಟ್ ಮೂವಿ ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ಬಂದ್ವಿ ನಾವು ಬಟ್ ಎ ಸರ್ಟಿಫಿಕೇಟ್ ಆ ಥರದ್ದೇನಿಲ್ಲ ನಾವು ಟ್ರೇಲರ್ ನೋಡಿರೋ ಥರ ಏನಿಲ್ಲ ಬಟ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಮೂವಿ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಎಕ್ಸ್ಪೆಕ್ಟೇಷನ್ ಬಿಟ್ಟು ಸಿನಿಮಾ ನೋಡಿ ಅಷ್ಟೇ ಎಷ್ಟಕ್ಕೋಸ್ಕರ ಸಿನಿಮಾ ನೋಡಿ ಅಷ್ಟೇ ಗೀತು ಮೋಹನ್ ದಾಸ್ನ ಮರ್ತ್ಬಿಡಿ ಆ್ಯಕ್ಚುಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರಿಗೋಸ್ಕರ ಸಿನಿಮಾ ನೋಡ್ಬೇಕು ಕನ್ನಡಿಗರು ಅಷ್ಟೇ ಗೀತು ಮೋಹನ್ ದಾಸ್ನ ಮರ್ತ್ಬಿಡಿ